ಭಾರತೀಯರಿಗೆ ಒಂದು ತೈಲ ಬೆಲೆ ಏನಾಗುತ್ತದೆ ಅನ್ನೋದು ಆತಂಕ. ಅದರ ಜೊತೆಗೆ ಇರಾನ್ನಲ್ಲಿರುವ ಸುಮಾರು 10,000 ಭಾರತೀಯರ ಸುರಕ್ಷತೆಯ ಆತಂಕ. ವಿದೇಶಾಂಗ ಸಚಿವಾಲಯ ಇರಾನ್ನಲ್ಲಿರುವ ಭಾರತೀಯರೆಲ್ಲರಿಗೂ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕಳಿಸಿದೆ. ಅದರಲ್ಲೂ ವಿಶೇಷವಾಗಿ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿರುವ ಭಾರತೀಯರಿಗೆ ತೆಹರಾನ್ ತೊರೆಯಿರಿ, ಅಲ್ಲಿಂದ ಸುರಕ್ಷಿತವಾಗಿ ಹೊರಗಡೆ ಹೋಗಿ ಅಂತ ಸೂಚನೆಯನ್ನ ಕೊಟ್ಟಿದೆ. ನಿಮ್ಮ ಜಾಗ ಎಲ್ಲಿದ್ದೀರಿ ಮತ್ತು ನಿಮ್ಮ ಫೋನ್ ನಂಬರ್ ಎರಡನ್ನೂ ಭಾರತೀಯ ರಾಯಭಾರ ಕಚೇರಿಗೆ ರವಾನಿಸಿ. ಭಾರತೀಯ ರಾಯಭಾರ ಕಚೇರಿಯ ಜೊತೆಗೆ ಸಂಪರ್ಕದಲ್ಲಿರಿ ಅಂತ. ನಿನ್ನೆ 100 ವಿದ್ಯಾರ್ಥಿಗಳನ್ನ ಬಸ್ ಮೂಲಕ ಗಡಿ ರಾಷ್ಟ್ರಗಳಿಗೆ ಸಾಗಿಸಲಾಗಿದೆ ಅನ್ನುವ ಸುದ್ದಿ. ಆದಷ್ಟು ಬೇಗ ಭಾರತ ಒಂದು ಇವ್ಯಾಕ್ಯುಯೇಷನ್ ಆಪರೇಷನ್ ಶುರು ಮಾಡಬೇಕಾಗತ್ತೆ. ಸುಮಾರು 10,000 ಭಾರತೀಯರಿದ್ದಾರೆ ಇರಾನ್ನಲ್ಲಿ. ಅವರ ರಕ್ಷಣೆಗೆ ಹಡಗುಗಳನ್ನು ಕಳಿಸುವ ಸಾಧ್ಯತೆಯನ್ನ ಚರ್ಚಿಸಲಾಗ್ತಾ ಇದೆ. ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರನ್ನ ಹಡಗುಗಳ ಮೂಲಕ ಭಾರತಕ್ಕೆ ವಾಪಸ್ ಕರೆದುಕೊಂಡು ಬರುವ ಬಗ್ಗೆ ಚರ್ಚೆಯಾಗ್ತಾ ಇದೆಯಂತೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಅಮೆರಿಕದ ನಿಲುವೇ ಒಂಥರ ವಿಚಿತ್ರ. ಅಮೆರಿಕದಲ್ಲಿ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾರೆ. ವಿದೇಶಾಂಗ ಕಾರ್ಯದರ್ಶಿದು ಒಂದು ಹೇಳಿಕೆ, ಉಪಾಧ್ಯಕ್ಷರದ್ದು ಒಂದು ಹೇಳಿಕೆ, ಅಧ್ಯಕ್ಷರದ್ದು ಒಂದು ಹೇಳಿಕೆ, ಅಧ್ಯಕ್ಷರದ್ದು ಒಂದೊಂದು ದಿನ ಒಂದೊಂದು ಹೇಳಿಕೆ. ಇವತ್ತಿನ ಹೇಳಿಕೆಯನ್ನು ನೋಡಿದ್ರೆ ಇವ್ರು ನೇರವಾಗಿ ರಣರಂಗಕ್ಕೆ ಇಳಿತಾರೇನೋ ಅಂತ ಅನ್ಸುತ್ತೆ. ನೆನ್ನೆ ನೋಡಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದ್ರು. ಇರಾನಿಗೆ ಮನವಿ ಮಾಡಿಕೊಡ್ತಾ ಇದ್ರು ಅವ್ರು, ನಾವು ನಿಮ್ಮ ಮೇಲೆ ದಾಳಿ ಮಾಡಿಲ್ಲ, ನಮ್ಮ ನಾಗರಿಕರನ್ನ ಏನು ಮಾಡಕ್ಕೆ ಹೋಗಬೇಡಿ ಅಂತ. ಅದೇ ನೋಡಿ, ಅಮೆರಿಕನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ ಅ ಮೋಸ್ಟ್ ಅನ್ಪ್ರೆಡಿಕ್ಟಬಲ್ ಪೊಲಿಟಿಷಿಯನ್. ಎಸ್, ಅವರು ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು, ಇಟ್ ಲ್ಯಾಕ್ಸ್ ಮ್ಯಾಚುರಿಟಿ ಆಲ್ಸೋ. ಮತ್ತೊಂದು ಡಿಪ್ಲೊಮೆಟಿಕ್ ಪ್ರೋಟೋಕಾಲ್ ಏನಿದೆ ಅದನ್ನು ಬಿಟ್ಟು ಡೊನಾಲ್ಡ್ ಟ್ರಂಪ್ ಏನನ್ನೂ ಕೂಡ ಮಾಡುವ ಅನ್ಪ್ರೆಡಿಕ್ಟಬಲ್ ಸ್ವಭಾವದವರು. ಮ್ಯಾಕ್ರಾನ್ ಹೇಳಿಕೆಗೆ ರಿಯಾಕ್ಟ್ ಮಾಡಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಈಗ ನೀವು ಭಾರತ ಪಾಕಿಸ್ತಾನದ ಕದನ ವಿರಾಮವನ್ನು ನಾನು ಘೋಷಿಸಿದೆ ಅಂತ ಭಾಳ ಗಟ್ಟಿಯಾಗಿ ಹೇಳಿದವರು, ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮಕ್ಕಾಗಿ ಅಥವಾ ಡಿಎಸ್ಕಲೇಷನ್ ಅಂತಕ್ಕಂಥದ್ದನ್ನು ನಿಮ್ಮ ಸೆಕ್ರೆಟರಿ ಆಫ್ ಸ್ಟೇಟ್ ಮೇಲಿಂದ ಮೇಲೆ ಹೇಳ್ತಿರುವಾಗ ಡೊನಾಲ್ಡ್ ಟ್ರಂಪ್ ಅದನ್ನು ನಿರಾಕರಿಸಬೇಕಾದ ಅವಶ್ಯಕತೆ ಏನು ಅಂತಕ್ಕಂಥದ್ದು ಸ್ಪಷ್ಟ ಇಲ್ಲ. ಆದರೆ ಟೆಹರಾನ್ ಖಾಲಿ ಮಾಡಿ ಅಂತಕ್ಕಂಥದ್ದನ್ನೇನು ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಅದರ ಅರ್ಥ ನನಗನ್ಸುತ್ತೆ ಅವರು ಇರಾನ್ಗೆ ಥ್ರೆಟ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಅಸೆಟ್ಸ್ಗಳೇನು ಮಿಡಲ್ ಈಸ್ಟ್ನಲ್ಲಿವೆ, ಅದು ಕತಾರ್, ಸೌದಿ ಅರೇಬಿಯಾ, ಟರ್ಕಿಯಿಂದ ಹಿಡಿದು ಆ ಭಾಗದಲ್ಲೇನು ಅಮೇರಿಕನ್ ಅಸೆಟ್ಸ್ಗಳಿವೆ, ಅಸೆಟ್ಸ್ ಇನ್ ದ ಸೆನ್ಸ್ ಬಿಸ್ನೆಸ್ ಅಸೆಟ್ಸು ಇವೆ, ಬಿಸ್ನೆಸ್ ಇಂಟ್ರೆಸ್ಟು ಇದೆ, ಅದರ ಜೊತೆಗೆ ಅವರ ಬೇಸ್ಗಳೇನಿವೆ, ಮಿಲಿಟ್ರಿ ಬೇಸ್ಗಳು, ಅದರ ಮೇಲೆ ಏನಾದರೂ ಇರಾನ್ ದಾಳಿ ನಡೆದರೆ ನಾವು ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಬೇಕಾಗತ್ತೆ ಅಂತಕ್ಕಂಥದ್ದು ಒಂದು. ಜೊತೆಗೆ ಅಮೇರಿಕಾ ಈ ಯುದ್ಧದಲ್ಲಿ ಭಾಗವಹಿಸಬಹುದು ಅಂತಕ್ಕಂಥದ್ದನ್ನು ನೇರವಾಗಿ ಹೇಳದೆ, ನೀವು ಮಾತುಕತೆಗೆ ಬನ್ನಿ, ನ್ಯೂಕ್ಲಿಯರ್ ಡೀಲನ್ನು ನಮ್ಮ ಜೊತೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಒತ್ತಡವನ್ನು ಡೊನಾಲ್ಡ್ ಟ್ರಂಪ್ ಪರೋಕ್ಷವಾಗಿ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಈಗಾಗಲೇ ಮಸ್ಕತ್ನಲ್ಲಿ, ಒಮಾನ್ನಲ್ಲಿ ಅನೇಕ ಸುತ್ತುಗಳ ಮಾತುಕತೆ ಅಮೇರಿಕ ಮತ್ತು ಇರಾನ್ ನಡುವೆ ನ್ಯೂಕ್ಲಿಯರ್ ಡೀಲ್ಗೆ ಸಂಬಂಧಪಟ್ಟಂತೆ ನಡೆದಿದೆ. ಅದು ಸಿವಿಲ್ ಯೂಸೇಜ್ಗೋಸ್ಕರ ನ್ಯೂಕ್ಲಿಯರ್ ಪವರನ್ನು ಬಳಸಬೇಕು ಅಂತಕ್ಕಂಥದ್ದು ಅಮೇರಿಕಾದ ಏನು ಒಂದು ಒತ್ತಡ ಇದೆ. IAEA ಜೊತೆ ಕೂಡ ಅನೇಕ ಸುತ್ತಿನ ಮಾತುಕತೆಗಳ ನಂತರ ಕಳೆದ ವಾರವಷ್ಟೇ IAEA ಇರಾನ್ನನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ನೇರವಾಗಿರ್ತಕ್ಕಂಥ ಇರಾನ್ ಮೇಲೆ ದಾಳಿಯನ್ನು ನಡೆಸಿದೆ. ನೀವು ಆಪ್ಷನ್ಸನ್ನು ತೆಗೆದುಕೊಂಡ್ರೆ ಅಜಿತ್ ನೋಡಿ, ಇರಾನ್ ಬಳಿ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದೆ. ಅವ್ರು ನಿನ್ನೆ ಬಳಸಿರ್ತಕ್ಕಂಥ ಒಂದು ಮಿಸೈಲ್ ಇಸ್ರೇಲ್ನ ಐರನ್ ಡೋಮನ್ನು ಕೂಡ ಭೇದಿಸ್ತಕ್ಕಂಥ ಒಂದು ಪೆನಿಟ್ರೇಷನ್ ಕೆಪಾಸಿಟಿ ಇದೆ ಅಂತಕ್ಕಂಥದ್ದು ಇರಾನ್ನ ಮಿಸೈಲ್ಗಳು ತೋರಿಸ್ತಾ ಇವೆ. ಆದರೆ ಬರೀ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೆದರೆ ಅದೊಂದು ಕೆಲವು ವಾರಗಳ ಕಾಲದ ಯುದ್ಧ ನಿಶ್ಚಿತವಾಗಿ ನಡೀಬಹುದು.
ಆದರೆ ಒಂದು ವೇಳೆ ಅಮೇರಿಕನ್ ಇಂಟರ್ವೆನ್ಷನ್ ಆದರೆ ಏನು ಅಂತಕ್ಕಂಥದ್ದು ಇರಾನನ್ನು ಕೂಡ ಆತಂಕಕ್ಕೆ ದೂಡ್ತಕ್ಕಂಥ ವಿಚಾರ. ಯಾಕಂದರೆ ಆ್ಯಸ್ ಸೂನ್ ಆ್ಯಸ್ ಅವರು ಗಲ್ಫ್ನಲ್ಲಿ ಆ ಒಂದು ಮಧ್ಯಪ್ರಾಚ್ಯದ ಭಾಗಗಳಲ್ಲಿರ್ತಕ್ಕಂಥ ಅಮೇರಿಕನ್ ಬೇಸ್ಗಳ ಮೇಲೆ ದಾಳಿ ನಡೆಸೋದು ಅಂದರೆ ಸೌದಿ ಅರೇಬಿಯಾದ ಮೇಲೆ ದಾಳಿ ನಡೆಸಬೇಕು, ಅವರು ಟರ್ಕಿ ಮೇಲೆ ದಾಳಿಯನ್ನು ನಡೆಸಬೇಕು, ಸುನ್ನಿ ದೇಶಗಳಲ್ಲಿರ್ತಕ್ಕಂಥ ಅಮೇರಿಕನ್ ಅಸೆಟ್ಸ್ಗಳ ಮೇಲೆ ಏನಾದರೂ ದಾಳಿ ನಡೆಸಿದರೆ ಅದೊಂದು ರೀಜನಲ್ ವಾರ್ ಆಗಿ ಪರಿಣಾಮಿತ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿವೆ. ಹೀಗಾಗಿ ಇರಾನ್ ಕೂಡ ಇದೊಂದು ಲಿಮಿಟೆಡ್ ವಾರ್ನಲ್ಲಿರಬೇಕಾ, ಆಕ್ಸಸ್ ಆಫ್ ರೆಸಿಸ್ಟೆನ್ಸನ್ನು ಉಪಯೋಗಿಸ್ಕೊಳ್ಬೇಕಾ ಬೇಡವಾ, ಇವೆಲ್ಲವೂ ಆತಂಕಗಳು ಇರಾನ್ಗೂ ಕೂಡ ಇವೆ, ಇಸ್ರೇಲ್ಗೂ ಕೂಡ. ನೋಡಿ, ಇಸ್ರೇಲ್ನ ಜನ ಕೂಡ, ನೀವು ಇಸ್ರೇಲ್ಗೆ 2 ಬಾರಿ ಹೋಗಿ ಬಂದಿದ್ದೀರಿ, ಇಸ್ರೇಲ್ನ ಜನ ಕೂಡ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಅಟ್ಯಾಕನ್ನು ಇತ್ತೀಚಿನ ದಶಕಗಳಲ್ಲಿ ನೋಡಿದ್ದಾರೆ. ಉಗ್ರರ ಸಂಘಟನೆ ಹಮಾಸ್ ನಡೆಸಿರ್ತಕ್ಕಂಥ ದಾಳಿ ಇರ್ಬೋದು, ಹೆಜುಬುಲ್ಲಾ ನಡೆಸಿರ್ತಕ್ಕಂಥ ದಾಳಿ ಇರ್ಬೋದು, ಹೌದಿ ಯಮನ್ನಿಂದ ನಡೆಸಿರ್ತಕ್ಕಂಥ ದಾಳಿ ಇರ್ಬೋದು. ಅಂದರೆ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ದಾಳಿಗಳನ್ನು ಇಸ್ರೇಲ್ ನೋಡಿದೆ. ಆದರೆ ಇರಾನ್ ಸತತವಾಗಿ ಈ ರೀತಿಯಾಗಿರ್ತಕ್ಕಂಥ ಮಿಸೈಲ್ ದಾಳಿಯನ್ನು ನಡೆಸಿದಾಗ ಇಸ್ರೇಲ್ ಕೂಡ ಅಮೆರಿಕನ ಇದರಲ್ಲಿ ಒಳಗಡೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಬೆಂಜಮಿನ್ ನೆತನ್ಯಾಹು ನಿಶ್ಚಿತವಾಗಿ ಮಾಡ್ತಿದ್ದಾರೆ. ನನ್ನ ಹೇಳಿಕೆಯನ್ನೇ ಕೊಟ್ಟರು. ಅಮೆರಿಕ ಈ ಯುದ್ಧದಲ್ಲಿ ಬಂದರೆ ಮಾತ್ರ ಇಸ್ರೇಲ್ಗೂ ಕೂಡ, ಇರಾನಿನ 3 ನ್ಯೂಕ್ಲಿಯರ್ ಸೈಟ್ಸ್ಗಳಿವೆ. ಈಗ ಮೊನ್ನೆಯ ಶುಕ್ರವಾರದ ದಾಳಿ ಪೂರ್ತಿಯಾಗಿ ಆ ನ್ಯೂಕ್ಲಿಯರ್ ಸೈಟ್ಗಳನ್ನು ಧ್ವಸ್ತ ಮಾಡಿದೆ ಅಂತಕ್ಕಂಥ ವರದಿಗಳು ಬಂದಿಲ್ಲ. ಅಮೇರಿಕ ಒಂದು ವೇಳೆ ಈ ದಾಳಿಗಳಲ್ಲಿ ಭಾಗವಹಿಸಿದರೆ ಮಾತ್ರ ಅಮೇರಿಕಾಗೊಂದು ಮಿಲಿಟ್ರಿ ಮೈಟ್ ಇದೆ. ಈ ನ್ಯೂಕ್ಲಿಯರ್ ಸೈಟ್ಸ್ಗಳನ್ನು 200 ಫೂಟು 300 ಫೂಟ್ ಕೆಳಗಡೆ ಇರತಕ್ಕಂಥ ನ್ಯೂಕ್ಲಿಯರ್ ಸೈಟ್ಗಳನ್ನು ಧ್ವಸ್ತಗೊಳಿಸಬೇಕಾದ್ರೆ ಆ ಮಿಲಿಟ್ರಿ ಮೈಟ್ ಕೂಡ ಬೇಕಾಗತ್ತೆ, ಆ ಏರ್ ಪವರ್ನ ಒಂದು ಶಕ್ತಿ ಕೂಡ ನಿಮಗೆ ಬೇಕಾಗತ್ತೆ. ಆ ದೃಷ್ಟಿಕೋನದಿಂದ ಇಸ್ರೇಲ್ ಬಯಸ್ತಾ ಇದೆ ಅಮೆರಿಕನ ಈ ಯುದ್ಧದಲ್ಲಿ ಒಳಗಡೆ ಸೆಳೆದುಕೊಳ್ಬೇಕು ಅಂತಕ್ಕಂಥದ್ದು. ಇರಾನ್ಗೂ ಕೂಡ ಆತಂಕ ಇರತಕ್ಕಂಥದ್ದು. ಇರಾನ್ ಇಸ್ರೇಲ್ ಯುದ್ಧ ಕೆಲ ವಾರಗಳ ಕಾಲ ಮುಂದುವರಿಬೋದು. ಅಮೆರಿಕ ಇಸ್ರೇಲ್ ಜೊತೆ ಏನಾದರೂ ಈ ಯುದ್ಧದಲ್ಲಿ ಭಾಗವಹಿಸಿದರೆ ಇರಾನ್ ಏಕಾಂಗಿ ಆಗುತ್ತೆ. ರಷ್ಯಾ ಮತ್ತು ಚೈನಾ ಎಷ್ಟರ ಮಟ್ಟಿಗೆ ಆ ಯುದ್ಧದಲ್ಲಿ ಬರ್ತವೆ ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, ಈ ಎಲ್ಲ ಪರಿಪ್ರೇಕ್ಷ್ಯದಲ್ಲಿ, ಈ ಎಲ್ಲ ಕಾಂಟೆಕ್ಸ್ಟ್ನಲ್ಲಿ ಒಂದು ಕದನ ವಿರಾಮದ ಸಾಧ್ಯತೆಗಳು ಕೂಡ ಇವೆ. ಅದನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರಾ ಅಥವಾ ಇರಾನನ ರಿಸ್ಪಾನ್ಸನ್ನು ಗೇಜ್ ಮಾಡ್ತಿದ್ದಾರಾ ಅನ್ನೋದು ಸ್ಪಷ್ಟವಾಗ್ತಿಲ್ಲ. ಆ ಕಾರಣದಿಂದ ಅವರೆಲ್ಲೂ ಕದನ ವಿರಾಮದ ಈಗ ಭಾರತ ಮತ್ತು ಪಾಕಿಸ್ತಾನದ ವಿಷಯದಲ್ಲಿ ಡೇ 1ನಿಂದ ಅಮೇರಿಕ ಹೇಳುತ್ತಿತ್ತು ಡಿಎಸ್ಕಲೇಟ್ ಮಾಡಿ, ಸೀಸ್ ಫೈರ್ ಮಾಡ್ಕೊಳ್ಳಿ. ನಂತರ ಇನ್ನಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಡೊನಾಲ್ಡ್ ಟ್ರಂಪ್ ಹೇಳಿದರು ಇಲ್ಲ, 2 ರಾಷ್ಟ್ರಗಳಿಗೂ ನಿಮಗೂ ಟ್ರೇಡ್ನ ಸಮಸ್ಯೆ ಆಗತ್ತೆ ಅಂತಕ್ಕಂಥದ್ದು. ಆದರೆ ಇರಾನ್ ಇಸ್ರೇಲ್ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಇರಾನನ್ನು ಒಂದು ರೀತಿ ಥ್ರೆಟ್ ಮಾಡ್ತಿದ್ದಾರೆ ಹೊರತು ಇಸ್ರೇಲ್ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಾಫ್ಟ್ ಕಾರ್ನರ್ ಅಮೆರಿಕನ್ ಜನಮಾನಸದಲ್ಲೂ ಇದೆ, ಅಮೆರಿಕನ್ ಪೊಲಿಟಿಕಲ್ ಲೀಡರ್ಶಿಪ್ನಲ್ಲೂ ಇದೆ. ಹೀಗಾಗಿ ನನಗನ್ಸುತ್ತೆ ಒಂದು ವೇಟಿಂಗ್ ಗೇಮ್ ನಡೀತಾ ಇದೆ. ಇರಾನ್ ಬರೀ ಇಸ್ರೇಲ್ ಮೇಲೆ ರೆಸ್ಪಾನ್ಸ್ ಮಾಡುತ್ತಾ ಅಥವಾ ಅಮೆರಿಕನ್ ಅಸೆಟ್ಸ್ಗಳ ಮೇಲೆ, ಅಮೆರಿಕನ್ ಬೇಸಸ್ಗಳ ಮೇಲೆ ಟಾರ್ಗೆಟ್ ಮಾಡುತ್ತಾ? ಆ ಟಾರ್ಗೆಟ್ನ ಅರ್ಥ ಏನು? ಅಮೆರಿಕ ಯುದ್ಧದಲ್ಲಿ ಯಾಕಂದರೆ ನೋಡಿ, ರಷ್ಯಾ ಉಕ್ರೇನ್ ಸಂದರ್ಭದಲ್ಲಿ ವ್ಲಾದಿಮಿರ್ ಪುತಿನ್ ವಾಂಟೆಡ್ ಯುರೋಪಿಯನ್ ಕಂಟ್ರೀಸ್ ಟು ಕಮ್ ಇನ್, ಬಟ್ ಯುರೋಪಿಯನ್ ದೇಶಗಳು ಆ ಧೈರ್ಯವನ್ನು ತೋರಿಸಲಿಲ್ಲ. ಬರೀ ವೆಪನ್ಸ್ ಕೊಟ್ಕೊಂಡು ಕೂಡಿಸಿದ್ರು. ಯಾಕಂದರೆ ಒಂದು ರೀತಿಯ ಹಣಕಾಸಿನ ಆರ್ಥಿಕ ಹಿಂಜರಿತ ನಮ್ಗೆ ಎದುರಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಯುರೋಪಿಯನ್ ದೇಶಗಳು ವ್ಲಾದಿಮಿರ್ ಪುತಿನ್ ಉಕ್ರೇನ್ ಮೇಲೆ ದಾಳಿಯನ್ನು ನಡೆಸಿದ್ರು ಕೂಡ ನಾಟೋ ಪಡೆಗಳನ್ನು ಕಳಿಸ್ಲಿಲ್ಲ, ಪರೋಕ್ಷವಾಗಿರ್ತಕ್ಕಂಥ ಸಹಾಯ ಮಾಡಿದ್ವು. ಹೀಗಾಗಿ ಇಸ್ರೇಲ್ ಮತ್ತು ಇರಾನನ ಈ ಸಂಘರ್ಷದ ಸಂದರ್ಭದಲ್ಲಿ ಅಮೆರಿಕ ಏನು ಮಾಡುತ್ತೆ? ಇರಾನನ ರಿಸ್ಪಾನ್ಸ್ ಕೇವಲ ಇಸ್ರೇಲ್ಗೆ ಸೀಮಿತವಾಗಿರುತ್ತಾ ಅಥವಾ ಇದೊಂದು ರೀಜನಲ್ ಬ್ರಾಡರ್? ಯಾಕಂದರೆ ಅಮೆರಿಕ ಕಮಿಂಗ್ ಇನ್ ಆ್ಯಂಡ್ ಇತರ ಸುನ್ನಿ ದೇಶಗಳಲ್ಲಿರ್ತಕ್ಕಂಥ ಬೇಸ್ಗಳ ಮೇಲೆ ದಾಳಿ ಮಾಡೋದರ ಅರ್ಥ ಇದೊಂದು ವಿಚಿತ್ರ ರೀಜನಲ್ ಕಾನ್ಫ್ಲಿಕ್ಟ್ ಆಗಿ ಕೂಡ ಪರಿಣಮಿಸುತ್ತೆ. ಇರಾನ್ಗೂ ಕೂಡ ಕತಾರ್ ಮೀಡಿಯೇಟರ್ನ ಅವಶ್ಯಕತೆ ಇದೆ. ಸೌದಿ ಅರೇಬಿಯಾದ ಅಮೆರಿಕಾದ ಜೊತೆಗಿನ ಸಂಬಂಧದ ಕಾರಣದಿಂದ ಸೌದಿ ಅರೇಬಿಯಾದ ಅವಶ್ಯಕತೆ ಒಂದು ಶತ್ರು ದೇಶದಿಂದ ಕೂಡ ಇರಾನ್ಗೆ ಇವತ್ತಿನ ಸಂದರ್ಭಗಳಲ್ಲಿ ನಿಶ್ಚಿತವಾಗಿದೆ. ಹೀಗಾಗಿ ಇರಾನ್ನ ರೆಸ್ಪಾನ್ಸ್ ಏನಿರುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಅಮೆರಿಕ ಕೂಡ ಗೇಜ್ ಮಾಡ್ತಾ ಇದೆ. ಅದರ ಆಧಾರದ ಮೇಲೆ ಸೀಸ್ ಫೈರ, ನ್ಯೂಕ್ಲಿಯರ್ ಡೀಲ್ ಸಂಬಂಧ ಒತ್ತಡ ಹಾಕಬೇಕಾ,
ಪರಮಾಣು ನಿಶಸ್ತ್ರೀಕರಣಕ್ಕೆ ಸಹಿ ಹಾಕಬೇಕು, NPTಗೆ ಸಹಿ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಇನ್ನೊಮ್ಮೆ ಹಾಕ್ತಕ್ಕಂಥ ಪ್ರಯತ್ನ ಈ ಸಂಘರ್ಷದ ಕಾರಣದಿಂದ ನಡೀತಾ ಇದೆಯಾ? ಲೆಟ್ಸ್ ಸಿ. ಎಸ್, ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಟೆಲ್ ಅವೀವ್ನ ಬೆನ್ ಗುರಿಯನ್ ಏರ್ಪೋರ್ಟ್ನ ಮೇಲೆ ನಡೆದ ಕ್ಷಿಪಣಿ ದಾಳಿಯನ್ನು ನೋಡ್ತಾ ಇದ್ದೀರಿ. ಒಂದು ತಿಂಗಳ ಹಿಂದೆ ಅಲ್ಲಿದ್ದೆ ನಾನು. ಈಗ ಅದು ದಾಳಿಗೆ ಒಳಗಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.